ನಾನು 2 ವರ್ಷದಿಂದ ನಮ್ಮ ಮಂಜಣ್ಣ ಸೋತ್ಬಿಟ್ರು ಅನ್ನೋದಕ್ಕೆ ನಾನು ಉತ್ತಾಪ ಮಾಡ್ಕೊಳಕ್ ಬಿಟ್ಬಿಟ್ಟಿದ್ದೆ. ಈಗ ನಾನು ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋದು ಬಿಟ್ಬಿಟ್ಟಿದ್ದೀನಿ. ನಾನು ಮಂಜಣ್ಣ ಸೋತವ್ರೆ ಅಂದ್ಬಿಟ್ಟು ಅಷ್ಟೊಂದು ಅಭಿಮಾನ. ನಾನು ಗೆದ್ದೇ ಗೆಲ್ತಾರೆ. ಅವ್ರು ಮಾಡಿರೋಂಥ ಕೆಲಸದಲ್ಲಿ ನನಗೆ ಅವ್ರು ಸೋತಿದ್ದು ಭಾಳ ಬೇಜಾರಾಗ್ಬಿಡ್ತು. ನನಗೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವತ್ತು ಸಿಕ್ಕಾಪಟ್ಟೆ ಹತ್ತು ಬಿಟ್ಟಿದ್ದೀನಿ ನಾನು ಒಬ್ಬನೇ, ಯಾರಿಗೂ ಗೊತ್ತಿಲ್ಲ ಅದು ವಿಚಾರ. ಮಂಜಣ್ಣನ ಮೇಲೆ ನಾನು ಭಾಳ ಅಭಿಮಾನ ಇಟ್ಕೊಂಡಿದ್ದೀನಿ ಅಷ್ಟೇ. ನನ್ನ ಬಗ್ಗೆನೂ ಅವರೇ ಅಷ್ಟೇ ಅಭಿಮಾನ ಇಟ್ಕೊಂಡಿದ್ದಾರೆ. ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಏನೆಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀರಾ? ಏನೂ ಕಾರ್ಯಕ್ರಮ ಇಲ್ಲ. ಬಂದವ್ರಿಗೆ ಟಿಫನ್ ಒಂದು ಅರೇಂಜ್ ಮಾಡಿದ್ದೀನಿ. ಸಿಂಪಲ್ ಆಗಿರಲಿ ಈ ವರ್ಷನೂ ಅಂತ ಹೇಳ್ಬಿಟ್ಟು ನಾನು ಅನಿಸಿಕೆ. ಆದ್ರೂ ನಮ್ಮ ಮಂಜಣ್ಣ ಸೋತಿರೋದ್ರಿಂದ 2 ವರ್ಷ ನಾನು ಬರ್ತಡೇ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಮಾಡ್ಕೊಂಡಿರಲಿಲ್ಲ. ಹೋದ ವರ್ಷನೂ ಸಿಕ್ಕಿಲ್ಲ ಜನಕ್ಕೆ, ಆಚೆ ವರ್ಷನೂ ಸಿಕ್ಕಿಲ್ಲ. ಎಲ್ಲರೂ ಬೇಜಾರು ಮಾಡ್ಕೊತಾರೆ. ಅದು ಅವತ್ತು ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೊಂದು ದಿವಸ ಬಂದು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಹೋಗೋದು ಬೇಡ ಎಲ್ಲೂ ಅಂದ್ಬಿಟ್ಟು ಇಲ್ಲೇ ಇದ್ಕೊಂಡು ಎಲ್ಲರ ಜೊತೆಲಿ ಇರ್ತೀನಿ ಅಂದ್ಬಿಟ್ಟು ಈ ಸಲ ಒಳ್ಳೆ ಕೆಲಸ ಮಾಡ್ತೀವಿ. ಜಿಬಿಎ ಚುನಾವಣೆ ಸದ್ಯದಲ್ಲೇ ಇದಾಗುತ್ತೆ ಸರ್. ಯಾವ ಒಂದು ರೀತಿ ತಯಾರಿ ತಗೋತೀರಾ ಸರ್? ಅದು ಇವತ್ತು ಬರ್ತಡೇಗೆ ಬಂದಿದ್ದರೆ ಬರ್ತಡೇಗೆ ವಿಶ್ ಮಾಡಿ ಅದು ಮುಂದಿನ ನೋಡೋಣ. ಅದೆಲ್ಲ ತೀರ್ಮಾನ ಮಾಡಿದ್ರು ದೊಡ್ಡವರಿದ್ದಾರೆ. ನೋಡೋಣ, ಮಾತಾಡ್ತೀನಿ. ಬನ್ನಿ ಸರ್.